ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ 2024 ನಾಳೆ ನಡೆಯುವಂತಹ ಬಿಸ್ನೆಸ್ ಸ್ಟಡೀಸ್ ಆ್ಯನ್ಯುವಲ್ ಎಕ್ಸಾಮಿಗೆ ಪಾರ್ಟ್ ಬಿ ಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ನ ಯಾವ್ದಾವ್ದು ಓದ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಟೋಟಲ್ ಆಗಿ ಸೆಕ್ಷನ್ ಬಿ ಪಾರ್ಟ್ ಬಿ ಯಲ್ಲಿ 10 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಓನ್ಲಿ 6 ಕ್ವಶನ್ಸ್ಗೆ ನೀವು ಆನ್ಸರ್ಸ್ನ ಮಾಡಬೇಕು. ಹಾಗಾಗಿ ಈಸಿಯಾಗಿ ನೀವು ಆನ್ಸರ್ಸ್ನ ಬರೀಬಹುದು. ಈ ಹಿಂದೆ ನಾನು ಪಾರ್ಟ್ ಬಿ ಸೆಕ್ಷನ್ ಬಿ ಯಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾವ್ದು ಅನ್ನೋದನ್ನ ಹೇಳಿದ್ದೆ, ಚಾಪ್ಟರ್ ವೈಸ್ ಹೇಳಿದ್ದೆ. ರೀಸನ್ನು ನಿಮಗೆ 3rd ಚಾಪ್ಟರ್ ಒಂದು ಬಿಟ್ಟು ಟೋಟಲ್ ಆಗಿ ಇರುವಂಥದ್ದು ನಿಮಗೆ 11 ಚಾಪ್ಟರ್ಸು ಬಿಸ್ನೆಸ್ ಸ್ಟಡೀಸಲ್ಲಿ. ಅದರಲ್ಲಿ 3rd ಚಾಪ್ಟರ್ನ ಬಿಟ್ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈ ಚಾಪ್ಟರ್ನ ಬಿಟ್ಟು ರಿಮೈನಿಂಗ್ ಎಲ್ಲ ಚಾಪ್ಟರ್ಸಲ್ಲೂ ಕೂಡ 2 ಮಾರ್ಕ್ಸಿನ ಒಂದೊಂದು ಕ್ವಶನ್ನು ನಿಮಗೆ ಎಕ್ಸಾಮಿಗೆ ಬರುತ್ತೆ. ಹಾಗಾಗಿ 11 ಚಾಪ್ಟರಲ್ಲೂ ಕೂಡ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಎಷ್ಟಿದೆ ಅಷ್ಟಕ್ಕೂ ಕೂಡ ವಿತ್ ಆನ್ಸರ್ಸ್ ಹೇಳಿದ್ದೀನಿ. ಸೊ ಆದರೂ ಕೂಡ ನಮಗೆ ಎಕ್ಸಾಕ್ಟ್ ಆಗಿ ಇಂಥ ಕ್ವಶನ್ಸ್ ಇಂಪಾರ್ಟೆಂಟು, ಇದನ್ನು ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲ ಮಕ್ಕಳ ಮನಸ್ಸಲ್ಲೂ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಮಾಡೆಲ್ ಪೇಪರ್ 2024 ಬಿಸ್ನೆಸ್ ಸ್ಟಡೀಸಲ್ಲಿ ಪಾರ್ಟ್ ಬಿ ಯಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ನೋ ಡೌಟು ಇದಕ್ಕೆ ಪ್ರಿಪೇರ್ ಆಗಬೇಕು. ಇದ್ರ ಜೊತೆಗೆ ಇನ್ನುಳಿದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನ ಹೇಳ್ತಾ ಇದ್ದೀನಿ, ನೀಟಾಗಿ ಫಾಲೋ ಮಾಡಿ. ಓಕೆನಾ? ಫಸ್ಟ್ ಒನ್, ಡಿಫೈನ್ ಮ್ಯಾನೇಜ್ಮೆಂಟ್. ಇದು ಎಕ್ಸಾಮಿಗೆ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇಂಪಾರ್ಟೆಂಟ್ ಕ್ವಶನ್ ಕೂಡ. ಅಕಾರ್ಡಿಂಗ್ ಟು ಹ್ಯಾರೋಲ್ಡ್ ಕೂನ್ಸ್ ಅಂಡ್ ಹೈನ್ಸ್ ವೆಹರಿಚ್, ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್ ಆನ್ ಎನ್ವಿರಾನ್ಮೆಂಟ್ in which individuals working together in a group efficiently accomplish selected aims. Okay? ನೆಕ್ಸ್ಟು, ವಾಟ್ ಈಸ್ ಮ್ಯಾನೇಜ್ಮೆಂಟ್. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ 1 ಮಾರ್ಕ್ಗೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಮ್ಯಾನೇಜ್ಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಆಕ್ಚುಯೇಟಿಂಗ್ ಅಂಡ್ ಕಂಟ್ರೋಲಿಂಗ್ ಆನ್ ಆರ್ಗನೈಸೇಷನಲ್ ಆಪರೇಷನ್ ಇನ್ ಆರ್ಡರ್ ಟು ಅಚೀವ್ ಕೋಆರ್ಡಿನೇಷನ್ ಆಫ್ ರಿಸೋರ್ಸಸ್ ಟು ಅಟೈನ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಮೋರ್ ಎಫಿಷಿಯೆಂಟ್ಲಿ ಆರ್ ಮೋರ್ ಎಫೆಕ್ಟಿವ್ಲಿ. ಯಾಕೆ ಇಷ್ಟು ಲೆಂತಿ ಆನ್ಸರ್ ಅಂತ ಹೇಳಿದ್ರೆ 2 ಮಾರ್ಕ್ಸಿಗೆ ಕೇಳಿದ್ರು ಕೂಡ ಕವರ್ ಆಗಬೇಕು ಆನ್ಸರು. ಆ ಕಾರಣಕ್ಕೆ 1 ಮಾರ್ಕ್ಗೂ ಕೂಡ ನಾನು ಹಿಂದೆ ಕೊಟ್ಟಿರುವಂಥ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ರಿಪೀಟ್ ಕ್ವಶನ್ ಆಗಿತ್ತು. ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ಸೊ ಇಂಪಾರ್ಟೆಂಟ್. ಓಕೆ, ಡೆಫಿನಿಷನ್ ಆಗಿರೋದ್ರಿಂದ ಡಿಫೈನ್ ಕೋಆರ್ಡಿನೇಷನ್ ಅಂತ ಕೇಳೋ ಚಾನ್ಸಸ್ ಕೂಡ ಇರುತ್ತೆ ಇದೇ ಚಾಪ್ಟರ್ ಅಲ್ಲಿ. ಅಕಾರ್ಡಿಂಗ್ ಟು ಮೂನಿ ಅಂಡ್ ರೀಲೆ, ಕೋಆರ್ಡಿನೇಷನ್ ಈಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಗ್ರೂಪ್ ಎಫರ್ಟ್ಸ್ ಟು ಪ್ರೊವೈಡ್ ಯೂನಿಟಿ ಆಫ್ ಆಕ್ಷನ್ ಇನ್ ದ ಪರ್ಸೂಯಿಟ್ ಆಫ್ ಕಾಮನ್ ಗೋಲ್ಸ್. ಸೆಕೆಂಡ್ ಕ್ವಶನ್, ಸ್ಟೇಟ್ ಎನಿ 2 ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ ಬೈ ಎಫ್.ಡಬ್ಲ್ಯೂ. ಟೇಲರ್. ಎಫ್.ಡಬ್ಲ್ಯೂ. ಟೇಲರ್ ಅವರ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಏನಿದೆ ಅದರಲ್ಲಿ 2 ಪ್ರಿನ್ಸಿಪಲ್ಸ್ನ ಬರಿಬೇಕು. 2 ಪ್ರಿನ್ಸಿಪಲ್ಸ್ನ ಬರೆದ್ರೆ ಸಾಕು 2 ಮಾರ್ಕ್ಸಿಗಾಗಿರೋದ್ರಿಂದ. ಸೈನ್ಸ್ ನಾಟ್ ರೂಲ್ ಆಫ್ ಥಮ್, ಹಾರ್ಮೋನಿ ನಾಟ್ ಡಿಸ್ಕಾರ್ಡ್. ಅಥವಾ ನಿಮಗೆ ಡೈರೆಕ್ಟ್ ಆಗಿ ಎಫ್.ಡಬ್ಲ್ಯೂ. ಟೇಲರ್ ಅವರ ಪ್ರಿನ್ಸಿಪಲ್ಸ್ ಅಂತ ಕೇಳಿದೆ, ಸ್ಟೇಟ್ ಎನಿ 2 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕೇಳಬಹುದು. ಹಾಗಾಗಿ ಸ್ಟೇಟ್ ಎನಿ 2 ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಸೈನ್ಸ್ ನಾಟ್ ರೂಲ್ ಆಫ್ ಥಮ್, ಹಾರ್ಮೋನಿ ನಾಟ್ ಡಿಸ್ಕಾರ್ಡ್. ಆರ್ ಹೆನ್ರಿ ಫೇಯಾಲ್ ರವರ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಕೂಡ ಕೇಳಬಹುದು. ಮೆನ್ಷನ್ ಎನಿ 2 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಫೇಯಾಲ್. ಫೇಯಾಲ್ ಕೊಟ್ಟಿರುವಂಥ ಪ್ರಿನ್ಸಿಪಲ್ಸ್ನ ನಾವೇನಂತ ಕರಿತೀವಿ? ಜನರಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಡೈರೆಕ್ಟ್ ಆಗಿ ಫೇಯಾಲ್ ಪ್ರಿನ್ಸಿಪಲ್ಸ್ ಅಂತಾನೆ ಕೇಳಬಹುದು, ಅಥವಾ ಮೆನ್ಷನ್ ಎನಿ 2 ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕೇಳಬಹುದು. ಜನರಲ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಫೇಯಾಲ್ ಪ್ರಿನ್ಸಿಪಲ್ಸು, ಡಿವಿಷನ್ ಆಫ್ ವರ್ಕ್, ಯೂನಿಟಿ ಆಫ್ ಕಮಾಂಡ್. ಅಲ್ಲಿಗೆ ನಿಮಗೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಏನಿದೆ ಅದು ಗೊತ್ತಿರಬೇಕು. ನೆಕ್ಸ್ಟು ಜನರಲ್ ಪ್ರಿನ್ಸಿಪಲ್ಸ್ ಏನಿದೆ ಅದು ಗೊತ್ತಿರಬೇಕು. ಸೈಂಟಿಫಿಕ್ ಪ್ರಿನ್ಸಿಪಲ್ಸು, ಜನರಲ್ ಪ್ರಿನ್ಸಿಪಲ್ಸು, ಎಫ್.ಡಬ್ಲ್ಯೂ. ಟೇಲರ್ ಅವರ ಪ್ರಿನ್ಸಿಪಲ್ಸು, ಫೇಯಾಲ್ ಪ್ರಿನ್ಸಿಪಲ್ಸು. ಇದನ್ನ ನೀವು ಮಸ್ಟ್ ಅಂಡ್ ಶುಡ್ 4 ನೋಡ್ಕೊಂಡೇ ಇರಬೇಕು, ಬಿಕಾಸ್ 4 ಮಾರ್ಕ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟು, ವಾಟ್ ಈಸ್ ಮೆಥಡ್ ಅಂಡರ್ ಪ್ಲಾನ್. Method is the prescribed ways or manner in which a task has to be performed. Method is the prescribed ways or manner in which a task has to be performed. Next one, state any 2 difference between formal and informal organization. Formal organization, it is rigid. Informal organization, it is flexible. Formal organization, it is directed by rules. Informal organization, there is no set behavior pattern in it. ಅಥವಾ ಅಥಾರಿಟಿ ಫ್ಲೋಸ್ ಫ್ರಮ್ ಟಾಪ್ ಟು ಬಾಟಮ್ ಅಂತ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ, ಅಥಾರಿಟಿ ಫ್ಲೋಸ್ ವರ್ಟಿಕಲಿ ಆಸ್ ವೆಲ್ ಆಸ್ ಹಾರಿಜಾಂಟಲಿ ಅಂತ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಬರೀಬಹುದು. ನೆಕ್ಸ್ಟ್ ಒನ್, ಸ್ಟೇಟ್ 2 ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಸ್ಟೇಟ್ 2 ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ.
ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಟ್ರಾನ್ಸ್ಫರು, ಪ್ರಮೋಷನು. ಅದೇ ಸ್ಟೇಟ್ ಎನಿ ಟು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೇಳಿದರೆ ಡೈರೆಕ್ಟ್ ರಿಕ್ರೂಟ್ಮೆಂಟು, ಕ್ಯಾಶುವಲ್ ಕಾಲರ್ಸ್ ಅಂತ ಬರೀರಿ. ಸೊ ಮಕ್ಕಳೇ, ನಿಮಗೆ ಇಲ್ಲಿ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಏನಿದೆ, ಸ್ಟಾಫಿಂಗ್ ಚಾಪ್ಟರಲ್ಲಿ ಬರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಈ ಕಾನ್ಸೆಪ್ಟು ನೀವು ನೋಡಿಕೊಂಡೇ ಇರಬೇಕು. ನೋಡಿ, ಈ ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಅದರಲ್ಲಿ ಇಂಟರ್ನಲ್ ಸೋರ್ಸಸ್ಸು, ಎಕ್ಸ್ಟರ್ನಲ್ ಸೋರ್ಸಸ್ಸು. ಇಂಟರ್ನಲ್ 2 ಟೈಪ್ಸೇ ಬರೋದು, ಪ್ರಮೋಷನು, ಟ್ರಾನ್ಸ್ಫರ್. ಬಟ್ ಎಕ್ಸ್ಟರ್ನಲ್ ಅಲ್ಲಿ ಜಾಸ್ತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಕ್ಯಾಶುವಲ್ ಕಾಲರ್ಸ್, ಅಡ್ವರ್ಟೈಸ್ಮೆಂಟ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಪ್ಲೇಸ್ಮೆಂಟ್ ಏಜೆನ್ಸೀಸ್, ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಯಾಕಿದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 8 ಮಾರ್ಕ್ಸಿಗೂ ಈ ಕ್ವಶನ್ ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೇಳಬಹುದು, ಅಥವಾ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೇಳಬಹುದು. ಅಥವಾ 4 ಮಾರ್ಕ್ಸಿಗೆ ನಿಮಗೆ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೇಳಬಹುದು, ಅಥವಾ ಎಕ್ಸ್ಪ್ಲೈನ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೂಡ ಕೇಳಬಹುದು. ಹಾಗಾಗಿ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಸೈಕಾಲಜಿಕಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್. ಸೈಕಾಲಜಿಕಲ್ ಬ್ಯಾರಿಯರ್ಸ್ ಅಂತ ಕೇಳಿದರೆ ಪ್ರೀ ಮೆಚ್ಯೂರ್ ಇವ್ಯಾಲ್ಯೂಯೇಷನ್ ಆಫ್ ಮೆಸೇಜ್ ಬೈ ದ ರಿಸೀವರ್, ಲ್ಯಾಕ್ ಆಫ್ ಅಟೆನ್ಷನ್ ಅಂತ ಬರೀಬೇಕು. ಬಟ್ ಈ ಕ್ವಶನ್ನು ಡೈರೆಕ್ಟಾಗಿ ಇದೇ ಬರಬಹುದು, ಅಥವಾ ಬೇರೆ ರೀತಿ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ ಅಂತ ಕೇಳಬಹುದು. ಮೇಯ್ನ್ ಆಗಿ 2 ಟೈಪ್ಸ್ ಗೊತ್ತಿರಬೇಕು. ಟೋಟಲ್ ಆಗಿ 4 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಇದೆ. ಸೆಮೆಂಟಿಕ್ ಬ್ಯಾರಿಯರ್ಸ್, ಸೈಕಾಲಜಿಕಲ್ ಬ್ಯಾರಿಯರ್ಸ್, ಆರ್ಗನೈಸೇಷನ್ ಬ್ಯಾರಿಯರ್ಸ್, ಪರ್ಸನಲ್ ಬ್ಯಾರಿಯರ್ಸ್ ಅಂತ ಇದೆ. ಸೊ ಇದು 4 ಟೈಪು. ಡೈರೆಕ್ಟ್ ಆಗಿ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ ಅಂತ ಕೇಳಿದರೆ 2 ಟೈಪ್ ಬರೀರಿ. ಬಟ್ ಈ 4 ಪಾಯಿಂಟ್ ಓದ್ಕೊಳ್ಬೇಕು, 4 ಮಾರ್ಕ್ಸಿಗೂ ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಸ್ಟೇಟ್ ಎನಿ 2 ಅಂದರೆ ಇಲ್ಲಿ ಸೆಮೆಂಟಿಕ್ ಬ್ಯಾರಿಯರ್ಸಲ್ಲಿ 2 ಕೇಳಬಹುದು. ಸೈಕಾಲಜಿಕಲ್ ಬ್ಯಾರಿಯರ್ಸ್, ಈಗ ನಿಮ್ಮ ಮಾಡೆಲ್ ಪೇಪರಲ್ಲಿ ಸೈಕಾಲಜಿಕಲ್ ಬ್ಯಾರಿಯರ್ಸ್ 2 ಬರೀರಿ ಅಂತ ಕೇಳಿದ್ದಾರೆ. ಅದೇ ರೀತಿ ಸೆಮೆಂಟಿಕ್ ಕೇಳ್ಬೋದು, ಆರ್ಗನೈಸೇಷನಲ್ ಕೇಳ್ಬೋದು, ಪರ್ಸನಲ್ ಕೇಳ್ಬೋದು. ಸೊ ನಾನು ಎಲ್ಲದಕ್ಕೂ 2 ಪಾಯಿಂಟ್ ಹೇಳಿರ್ತೀನಿ. ಫಸ್ಟ್ ಒನ್ನು ಸೆಮೆಂಟಿಕ್ ಬ್ಯಾರಿಯರ್ಸ್ ಇಂದು ಏನು ಅಂತ ಹೇಳಿದ್ರೆ ಬ್ಯಾಡ್ಲಿ ಎಕ್ಸ್ಪ್ರೆಸ್ಡ್ ಮೆಸೇಜ್, ಸಿಂಬಾಲ್ಸ್ ವಿತ್ ಡಿಫ್ರೆಂಟ್ ಮೀನಿಂಗ್ಸು. ಸೈಕಾಲಜಿಕಲ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ ಪ್ರೀ ಮೆಚ್ಯೂರ್ ಇವ್ಯಾಲ್ಯೂಯೇಷನ್ ಆಫ್ ಮೆಸೇಜ್ ಬೈ ದ ರಿಸೀವರ್, ಲ್ಯಾಕ್ ಆಫ್ ಅಟೆನ್ಷನ್ ಅಂತ ಬರೀಬೇಕು. ಆರ್ಗನೈಸೇಷನಲ್ ಬ್ಯಾರಿಯರ್ಸ್ ಕೇಳಿದ್ರೆ ಇನ್ಅಡಿಕ್ವೇಟ್ ಆರ್ಗನೈಸೇಷನಲ್ ಫೆಸಿಲಿಟೀಸ್ ಫಾರ್ ಫ್ರೀ ಫ್ಲೋ ಆಫ್ ಕಮ್ಯುನಿಕೇಷನ್, ಆರ್ಗನೈಸೇಷನಲ್ ಪಾಲಿಸಿ ಮೇ ನಾಟ್ ಬಿ ಸಪೋರ್ಟಿವ್ ಟು ಫ್ರೀ ಫ್ಲೋ ಆಫ್ ಕಮ್ಯುನಿಕೇಷನ್ ಅಂತ ಬರೀಬೇಕು. ಲಾಸ್ಟ್ ಒನ್ನು ಪರ್ಸನಲ್ ಬ್ಯಾರಿಯರ್ಸು, ಫಿಯರ್ ಚಾಲೆಂಜ್ ಟು ಅಥಾರಿಟಿ, ಲ್ಯಾಕ್ ಆಫ್ ಪ್ರಾಪರ್ ಇನ್ಸೆಂಟಿವ್ಸ್. ನೆಕ್ಸ್ಟ್ ಒನ್, ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಇಲ್ಲಿ 4 ಪಾಯಿಂಟ್ ಏನಿದೆ, ಈ 4 ಪಾಯಿಂಟನ್ನು ನೋಡ್ಕೊಳ್ಳಿ. ಬಿಕಾಸ್ 4 ಮಾರ್ಕ್ಸಿಗಂತೂ ಗ್ಯಾರಂಟಿ ಕ್ವಶನ್ ಇದು. ಹಾಗಾಗಿ 2 ಮಾರ್ಕ್ಸಿಗೆ ಕೇಳಿದಾಗ ಕಂಟ್ರೋಲಿಂಗಿನ ಲಿಮಿಟೇಷನ್ಸ್ ಬಿಟ್ಟು ಬೇರೆ ಕಾನ್ಸೆಪ್ಟ್ ಕೇಳಬಹುದು. ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್, ಲಿಟಲ್ ಕಂಟ್ರೋಲ್ ಆರ್ ನೋ ಕಂಟ್ರೋಲ್, ಕಾಸ್ಟ್ಲಿ ಅಫೇರ್, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್. 2 ಪಾಯಿಂಟ್ ಬರೀಬೇಕು. ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಕೇಳಿದರೆ, ಅಥವಾ ಲಿಮಿಟೇಷನ್ಸ್ ಬದಲಿಗೆ ಅಡ್ವಾಂಟೇಜಸ್ಸು ಅಥವಾ ಮೆರಿಟ್ಸು ಕೇಳ್ಬೋದು. ಸೊ ಈ ಒಂದು ಚಾಪ್ಟರಲ್ಲಿ ಮೆರಿಟ್ಸು, ಅಡ್ವಾಂಟೇಜಸ್ಸು, ಇಂಪಾರ್ಟೆನ್ಸು ಎಲ್ಲದಕ್ಕೂ ಕೂಡ ಒಂದೇ ಆನ್ಸರು. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕಂಟ್ರೋಲಿಂಗ್ ಅಡ್ವಾಂಟೇಜಸ್, ಸ್ಟೇಟ್ ಎನಿ 2 ಅಡ್ವಾಂಟೇಜಸ್ ಆಫ್ ಕಂಟ್ರೋಲಿಂಗ್ ಅಂತ ಕೇಳಬಹುದು, ಸ್ಟೇಟ್ ಎನಿ 2 ಮೆರಿಟ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಕೇಳಬಹುದು, ಆ ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಕೇಳಬಹುದು. ಸೊ ಇದೆರಡು ಪಾಯಿಂಟ್ ಅನ್ನ ಬರೆದು ಬರಬೇಕು. ಇಟ್ ಹೆಲ್ಪ್ಸ್ ಇನ್ ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್, ಇದು ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಜಡ್ಜಿಂಗ್ ಅಕ್ಯುರೇಸಿ ಆಫ್ ಸ್ಟ್ಯಾಂಡರ್ಡ್ಸ್ ಅಂತ ಬರೀಬೇಕು. ಓಕೆನಾ. ನೆಕ್ಸ್ಟ್ ನೀವು ಈ ಚಾಪ್ಟರ್ಲಿ 4 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೇ ಫಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಪ್ರೋಸೆಸ್, ಸ್ಟೆಪ್ಸ್, ಕಂಟ್ರೋಲಿಂಗ್ ಪ್ರೋಸೆಸ್ ಯಾವುದು ಅಥವಾ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ ಏನು ಓದ್ಕೊಂಡಿರ್ತೀರಿ. 5 ಪಾಯಿಂಟ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಬೇಕು. ಇದು ಅಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನು ನಿಮ್ಮ 4 ಮಾರ್ಕ್ಸಿಗೆ. ಅದರಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಏನು ಚೇಂಜಸ್ ಮಾಡ್ಬೋದು ಅಂತ ಹೇಳಿದ್ರೆ ಲಿಮಿಟೇಷನ್ಸ್ನ 4 ಮಾರ್ಕ್ಸಿಗೆ ಕೊಟ್ಟು 2 ಮಾರ್ಕ್ಸಿಗೆ ಸ್ಟೆಪ್ಸನ್ನ ಕೇಳ್ಬೋದು. ಹೇಗೆ ಕೇಳ್ಬೋದು, ರೈಟ್ ಎನಿ 2 ಫಸ್ಟ್ ಸ್ಟೆಪ್ಸ್ ಅಂತ ಕೇಳ್ಬೋದು. ಆ ರೈಟ್ ಎನಿ 2 ಸ್ಟೆಪ್ಸ್ ಅಂತ ಕೇಳ್ಬೋದು. ಆವಾಗ ನಿಮಗೆ ಈಗ ಪಾಯಿಂಟು ಗೊತ್ತಿರಬೇಕು. ರೈಟ್ ಎನಿ 2 ಸ್ಟೆಪ್ಸ್ ಅಂತ ಕೇಳಿದ್ರೆ ಯಾವುದಾದ್ರೂ 2 ಸ್ಟೆಪ್ಸ್ ಬರಿಬೋದು ಇದು 5ರಲ್ಲಿ, ಅಥವಾ ಫಸ್ಟ್ 2 ಸ್ಟೆಪ್ಸನ್ನೇ ಬರೀರಿ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್, ಮೆಜರ್ಮೆಂಟ್ ಆಫ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅಂತಾನೆ ಬರೀಬೇಕು. ಬಿಕಾಸ್ ಪ್ರೋಸೆಸ್ಸು ಸ್ಟೆಪ್ ಬೈ ಸ್ಟೆಪ್ಪೇ ಹೋಗುವಂಥದ್ದು. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಈ 5 ಪಾಯಿಂಟ್ ಇಂಪಾರ್ಟೆಂಟು: ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್, ಮೆಜರ್ಮೆಂಟ್ ಆಫ್ ಆಕ್ಚುಯಲ್ ಪರ್ಫಾರ್ಮೆನ್ಸ್, ಕಂಪೇರಿಂಗ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್, ಅನಲೈಸಿಂಗ್ ಡಿವಿಯೇಷನ್ಸ್, taking corrective actions. Okay, once again most expected question, state the twin objectives of financial planning. Correct agi nodkondiri. Twin objectives very important: to ensure availability of funds whenever required. Second objective, to see that the
firm does not raise resources. Once again, to see that the firm does not raise resources. ಟ್ವಿನ್ ಆಬ್ಜೆಕ್ಟಿವ್ಸ್ನ ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕೇಳ್ಬೋದು. ಟ್ವಿನ್ ಆಬ್ಜೆಕ್ಟಿವ್ಸ್ ಫಸ್ಟ್ ಇಂಪಾರ್ಟೆಂಟು. ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಸ್ಟೇಟ್ ಎನಿ ಟು ಆರ್ ರೈಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕೇಳಬಹುದು. 2 ಪಾಯಿಂಟನ್ನು ಬರೀರಿ. ಇಟ್ ಹೆಲ್ಪ್ಸ್ ಇನ್ ಕೋಆರ್ಡಿನೇಟಿಂಗ್ ವೇರಿಯಸ್ ಬಿಸ್ನೆಸ್ ಫಂಕ್ಷನ್ಸ್. ಇಟ್ ಟ್ರೈಸ್ ಟು ಲಿಂಕ್ ದ ಪ್ರೆಸೆಂಟ್ ವಿತ್ ದ ಫ್ಯೂಚರ್. ನೆಕ್ಸ್ಟ್ ಒನ್, ಗಿವ್ 2 ಎಕ್ಸಾಂಪಲ್ಸ್ ಫಾರ್ ಕನ್ವೀನಿಯನ್ಸ್ ಗೂಡ್ಸ್ ಆ್ಯಂಡ್ ಸ್ಟೇಟ್ ಎನಿ ಟು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್. ಯಾಕೆ ಈ ಕ್ವಶನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಚಾಪ್ಟರು ಕನ್ಸ್ಯೂಮರ್ ಪ್ರೊಟೆಕ್ಷನ್ನು ವೆರಿ ಈಸಿ ಚಾಪ್ಟರು. ಇದರಲ್ಲಿ ರೈಸ್ ಮಾಡಿದರೂ ಕೂಡ ಒಂದು 4 ಕ್ವಶನ್ ಮೇಲೆ ಬೇರೆ ಸಿಗೋದಿಲ್ಲ. ಹಾಗಾಗಿ ಈ ಚಾಪ್ಟರಲ್ಲಿ ನಿಮಗೆ ರೈಟ್ಸು ರೆಸ್ಪಾನ್ಸಿಬಿಲಿಟೀಸು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಾಡಲ್ ಪೇಪರಲ್ಲಿ 2 ರೈಟ್ಸನ್ನ ಬರೀರಿ ಅಂತ ಕೇಳಿದ್ದಾರೆ, 2 ರೆಸ್ಪಾನ್ಸಿಬಿಲಿಟೀಸ್ನ ಬರೀರಿ ಅಂತ ಇನ್ನೊಂದು ಪೇಪರಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ನಿಮ್ಮ 2024 ಮಾಡಲ್ ಪೇಪರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಕೇಳಿದಾರಲ್ವಾ, ಸೊ 2 ರೆಸ್ಪಾನ್ಸಿಬಿಲಿಟಿ ಬರೀಬೇಕು. ಬಿ ಅವೇರ್ ಅಬೌಟ್ ವೇರಿಯಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅವೈಲೇಬಲ್ ಬೈ ಓನ್ಲಿ ಸ್ಟ್ಯಾಂಡರ್ಡೈಸ್ ಟು ಗೂಡ್ಸ್ ಅಂತ ಇದೆ. ಬಟ್ ನಾನಿಲ್ಲಿ ನಿಮಗೆ 6 ಪಾಯಿಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಚಾಪ್ಟರಲ್ಲಿ 4 ಮಾರ್ಕ್ಸಿಗೆ ರೈಟ್ಸ್ ಕೇಳಬಹುದು ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಕೇಳಬಹುದು. ಇದೆರಡು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಈ ಒಂದು ಚಾಪ್ಟರಲ್ಲಿ. ಹಾಗಾಗಿ 6 ರೆಸ್ಪಾನ್ಸಿಬಿಲಿಟೀಸ್ನ ಬರೆದಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ರೀಡ್ ಲೇಬಲ್ಸ್ ಕೇರ್ಫುಲಿ, ಆಸ್ಕ್ ಫಾರ್ ಎ ಕ್ಯಾಶ್ ಮೆಮೊ, ರೆಸ್ಪೆಕ್ಟ್ ದ ಎನ್ವಿರಾನ್ಮೆಂಟ್, ಬಿ ಹಾನೆಸ್ಟ್ ಇನ್ ಯುವರ್ ಡೀಲಿಂಗ್ಸ್. ಅದೇ ರೀತಿ 2 ಮಾರ್ಕ್ಸಿಗೆ ರೈಟ್ ಎನಿ ಟು ಕನ್ಸ್ಯೂಮರ್ ರೈಟ್ಸ್ ಅಂತ ಕೇಳ್ಬೋದು, ಅಥವಾ 4 ಮಾರ್ಕ್ಸಿಗೂ ಎಕ್ಸ್ಪ್ಲೈನ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್ ಅಂತ ಕೂಡ ಕೇಳಬಹುದು. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಚೂಸ್, ರೈಟ್ ಟು ಬಿ ಹರ್ಡ್, ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ರೈಟ್ಸಿಗೆ ರೈಟ್ ಟು ಅಂತಾನೆ ಶುರು ಆಗುತ್ತೆ. ಸೊ ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್ ಅಂತ ಬರೀಬೇಕು. ನೆಕ್ಸ್ಟ್ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಯಾವ್ದಾದ್ರು 2, ಇಫ್ 2 ಮಾರ್ಕ್ಸಿಗೆ ಕೇಳಿದ್ರೆ 4 ಮಾರ್ಕ್ಸಿಗೆ ಕೇಳಿದ್ರೆ ಕಂಪಲ್ಸರಿ 4 ಬರೀಲೇಬೇಕು. ನೆಕ್ಸ್ಟು ನಿಮ್ಮ 2023 ಅಂದರೆ ನಿಮ್ಮ ಸೀನಿಯರ್ಸಿನ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಇಲ್ಲಿ 2 ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ಸ್ನ ಕೇಳಿದ್ದಾರೆ ನೋಡ್ಕೊಳ್ಳಿ. ಫಸ್ಟ್ ಒನ್ ಡಿಫೈನ್ ಮ್ಯಾನೇಜ್ಮೆಂಟು, ಸೊ ಇದು ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಒನ್ ಸ್ಟೇಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್. 2 ಮಾರ್ಕ್ಸಿಗಾಗಿರೋದ್ರಿಂದ 2 ಡಿಫರೆನ್ಸ್ನ ಬರೀಬೇಕು. ಒನ್ ಸಬಾರ್ಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ ಫ್ರಮ್ ಅಂಡ್ ಶುಡ್ ಬಿ ರೆಸ್ಪಾನ್ಸಿಬಲ್ ಟು ಓನ್ಲಿ ಒನ್ ಸುಪೀರಿಯರ್. ಇದು ಯೂನಿಟಿ ಆಫ್ ಕಮಾಂಡ್. Next to unity of direction, each group of activities having same objective must have one head and one plan. Unity of command, it prevents dual subordination. Unity of direction, it prevents overlapping of activities. So next one, give the meaning of planning premises ಅಂತ ಕೇಳಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿದೆ. ಗಿವ್ ದ ಮೀನಿಂಗ್ ಆಫ್ ಪ್ಲಾನಿಂಗ್ ಪ್ರಿಮೈಸಸ್. ಪ್ಲಾನಿಂಗ್ ಚಾಪ್ಟರ್ ಅಲ್ಲಿ ಕೇಳುವಂಥದ್ದು. Plans are formulated with certain assumptions about the future condition and events like changes in political and economic environment, government and legal regulations, variation in prices, etc. These assumptions are known as planning premises. Next one, what is formal organization? So organizing chapter ಅಲ್ಲಿ ಕೇಳಿರುವಂಥದ್ದು. Give the meaning of formal organization. Formal organization refers to the organization structure which is designed by the management to accomplish particular task. Next one, mention any 2 demerits of internal source of recruitment. ನೋಡಿ, ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಲ್ಲಿ ಇಂಟರ್ನಲ್ ಸೋರ್ಸು ಎಕ್ಸ್ಟರ್ನಲ್ ಸೋರ್ಸು ಕೇಳಬಹುದು. ಬಟ್ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿ 2 ಡಿಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸ್ ಅಂತ ಕೇಳಿದ್ದಾರೆ. ಅಂದರೆ ಇಂಟರ್ನಲ್ ಸೋರ್ಸ್ ಪಾಯಿಂಟ್ ಇಂದು ಮೆರಿಟ್ಸು ಡಿಮೆರಿಟ್ಸು 2 ಇದೆ. ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟಿಗೂ ಮೆರಿಟ್ಸು ಡಿಮೆರಿಟ್ಸು 2 ಇದೆ. ಸೊ 2 ಮೆರಿಟು 2 ಡಿಮೆರಿಟು ನೀವು ನೋಡ್ಕೊಂಡಿರಬೇಕು ಅಂತ ಆಯಿತು. ಸೊ ಇಲ್ಲಿ ಕೇಳಿರೋದು ಡಿಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟು. ಸೊ ಇಲ್ಲಿ ಫಸ್ಟ್ ನಾನು ಮೆರಿಟ್ಸ್ ಹೇಳ್ಬಿಡ್ತೀನಿ, ಇಂಪಾರ್ಟೆಂಟು. Filling jobs internally is cheaper. Employees are motivated to improve their performance. ಅಂದರೆ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಇಂದ ಏನೇನು ಹೆಲ್ಪ್ ಆಗುತ್ತೆ ಅಂದರೆ ಬಿಸ್ನೆಸ್ ಒಳಗೆ ಇರುವಂತಹ ಎಂಪ್ಲಾಯೀಸ್ಗಳನ್ನ ಪ್ರಮೋಷನ್ ಮಾಡೋದ್ರಿಂದ, ಟ್ರಾನ್ಸ್ಫರ್ ಮಾಡೋದ್ರಿಂದ ಏನು ಯಾವ ರೀತಿಯಾಗಿ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದು ಒಂದು ಮೆರಿಟ್ಸ್. ಅದು ನೆಕ್ಸ್ಟು ಡಿಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಕೇಳಿದಾಗ ಇಟ್ ರೆಡ್ಯೂಸಸ್ ದ ಸ್ಕೋಪ್ ಫಾರ್ ಇಂಡಕ್ಷನ್ ಆಫ್ ಫ್ರೆಶ್ ಟ್ಯಾಲೆಂಟ್. ಎ ನ್ಯೂ ಎಂಟರ್ಪ್ರೈಸ್ ಕೆನಾಟ್ ಯೂಸ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ನೆಕ್ಸ್ಟ್ ಕ್ವಶನು, ರೈಟ್ ಎನಿ 2 ಫೀಚರ್ಸ್ ಆಫ್ ಮೋಟಿವೇಶನ್ ಅಂತ ಕೇಳಿದ್ದಾರೆ. ಫೀಚರ್ಸ್ 2 ಬರೀಬೇಕು. ಮೋಟಿವೇಶನ್ ಈಸ್ ಆನ್ ಇಂಟರ್ನಲ್ ಫೀಲಿಂಗ್. ಮೋಟಿವೇಶನ್ ಪ್ರೊಡ್ಯೂಸಸ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್. ಮೋಟಿವೇಶನ್ ಈಸ್ ಆನ್ ಇಂಟರ್ನಲ್ ಫೀಲಿಂಗ್. ಮೋಟಿವೇಶನ್ ಪ್ರೊಡ್ಯೂಸಸ್ ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್.
Next one, give the meaning of break-even analysis. Give the meaning of break-even analysis. Break-even analysis is a technique used by managers to study the relationship between cost, volume and profits. Once again, break-even analysis is a technique used by managers to study the relationship between cost, volume and profits. ನೆಕ್ಸ್ಟ್ ಒನ್, ಸ್ಟೇಟ್ ದ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಆಲ್ರೆಡಿ ಹೇಳಿದ್ದೀನಿ, ಆ ಪೇಪರಲ್ಲೂ ಬಂದಿತ್ತು. ನೆಕ್ಸ್ಟು ಮೆನ್ಷನ್ ಎನಿ ಟು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ. ಸೊ ಈ ಕಾನ್ಸೆಪ್ಟು ಈ ಸಲ ನಿಮಗೆ ಡಿಲೀಟೆಡ್ ಕಾನ್ಸೆಪ್ಟು, ಬಟ್ ಇದಕ್ಕೆ ಆನ್ಸರ್ನ ಹೇಳಿರ್ತೀನಿ. ಟ್ರೆಷರಿ ಬಿಲ್ಸ್, ಕಾಲ್ ಮನಿ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಕಮರ್ಷಿಯಲ್ ಪೇಪರ್, ಕಮರ್ಷಿಯಲ್ ಬಿಲ್ಸ್, ಇದೆಲ್ಲವೂ ಕೂಡ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ನೆಕ್ಸ್ಟ್ ಒನ್, ಹೌ ಡು ಯು ಡಿಸ್ಕ್ರೈಬ್ ಮಾರ್ಕೆಟಿಂಗ್ ಮಿಕ್ಸ್. ಸೊ ನೀಡಿಲ್ಲ ಈ ಕ್ವಶನ್ನು. ನೆಕ್ಸ್ಟ್ ಒನ್, ರೈಟ್ ಎನಿ ಟು ರೈಟ್ಸ್ ಆಫ್ ಕನ್ಸ್ಯೂಮರ್ಸ್. ಒನ್ಸ್ ಅಗೇನ್ ಹೇಳಿದ್ದೀನಿ ಆಲ್ರೆಡಿ, ಕನ್ಸ್ಯೂಮರ್ ರೈಟ್ಸು ರೆಸ್ಪಾನ್ಸಿಬಿಲಿಟೀಸು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪೇಪರಲ್ಲಿ ಯಾವ್ಯಾವ ಕ್ವಶನ್ಸ್ ಇದೆ ನೋಡೋಣ. ಡಿಫೈನ್ ಮ್ಯಾನೇಜ್ಮೆಂಟ್. ಸೊ ಆಗಿದೆ ಇದು, ಡಿಫೈನ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಸ್ಕ್ಯಾಲರ್ ಚೈನ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಸ್ಕ್ಯಾಲರ್ ಚೈನ್? Formal line of authority from highest to the lowest ranks are known as scalar chain principle. It should be followed by all managers as well as subordinates. Next, what is gangplank ಅಂತ ಕೂಡ ಕೇಳಬಹುದು. Gangplank is a shorter route in a scalar chain which allows employees at the same level to communicate with each other directly. Next, ಇಲ್ಲಿ ನಿಮಗೆ ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ಏನಿದೆ ಇದು, ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗು ಇದು. ನೆಕ್ಸ್ಟ್ ಇಲ್ಲಿ ನಿಮಗೆ ಇನ್ನು ಯಾವ ಕ್ವಶನ್ಸು ಕೂಡ ಬೇಡ ಆಗುತ್ತೆ. ರೀಸನ್, ನಿಮಗೆ 6 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಬೇಕಾಗಿರೋದ್ರಿಂದ, ಓಕೆನಾ. ಇದು ಓಲ್ಡ್ ಮಾಡೆಲ್ ಪೇಪರ್ ಗೊತ್ತಿದೆ, 2023 ನಿಮಗಿಲ್ಲೀಗ ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 6 ಕ್ವಶನ್ಸು. ಸೊ ನಾವು ಕೊಟ್ಟಿರುವ ಕ್ವಶನ್ಸಲ್ಲೇ ನಿಮಗೆ ಕವರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ನೋಡ್ಕೊಳ್ಬೇಕು. ಹಿಂದಿನ ಪೇಪರಲ್ಲಿ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟಿನ ಮೆರಿಟ್ಸು ಡಿಮೆರಿಟ್ಸು ಹೇಳಿದ್ದೆ, ಹೌದಾ. ಇವಾಗ ನೀವು ಎಕ್ಸ್ಟರ್ನಲ್ ಸೋರ್ಸಸ್ಸಿನ ಮೆರಿಟ್ಸು ಡಿಮೆರಿಟ್ಸು ಎರಡೂ ನೋಡ್ಕೊಳ್ಬೇಕು. ಎಕ್ಸ್ಟರ್ನಲ್ ಸೋರ್ಸಸ್ಸಿನ ಮೆರಿಟ್ಸ್ ನೋಡ್ಕೊಳ್ಳಿ, ವೈಡರ್ ಚಾಯ್ಸು, ಕ್ವಾಲಿಫೈಡ್ ಪರ್ಸೋನೆಲ್ಲು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಕೇಳ್ಬೋದು 2 ಪಾಯಿಂಟು, ಅಥವಾ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ 2 ಪಾಯಿಂಟ್ ಕೇಳ್ಬೋದು. ಆರ್ ಇಂಟರ್ನಲ್ ಸೋರ್ಸಿನ ಮೆರಿಟ್ 2 ಕೇಳಬಹುದು, ಡಿಮೆರಿಟ್ 2 ಕೇಳ್ಬೋದು. ಇದೆ ಆಲ್ರೆಡಿ ಹೇಳಿದ್ದೀನಿ. ಎಕ್ಸ್ಟರ್ನಲ್ ಸೋರ್ಸಿನ ಮೆರಿಟು, ವೈಡರ್ ಚಾಯ್ಸು, ಕ್ವಾಲಿಫೈಡ್ ಪರ್ಸೋನೆಲ್ಲು, ಫ್ರೆಶ್ ಟ್ಯಾಲೆಂಟು, ಕಾಂಪಿಟೇಟಿವ್ ಸ್ಪಿರಿಟು, 4ರಲ್ಲಿ 2 ನೋಡ್ಕೊಳ್ಳಿ. ಡಿಮೆರಿಟ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ಸು ರಿಕ್ರೂಟ್ಮೆಂಟು, ಲೆಂತಿ ಪ್ರೋಸೆಸ್ಸು, ಕಾಸ್ಟ್ಲಿ ಪ್ರೋಸೆಸ್ಸು. ನೆಕ್ಸ್ಟ್ ಇಲ್ಲಿ 2022 ಪೇಪರ್ ಇದು. ಡಿಫೈನ್ ಕೋಆರ್ಡಿನೇಷನ್ ಆಲ್ರೆಡಿ ಹೇಳಿದ್ದೀನಿ, ಇಂಪಾರ್ಟೆಂಟು ನೋಡ್ಕೊಳ್ಬೇಕು. ಕನ್ಸ್ಯೂಮರ್ ರೈಟ್ಸ್ ಏನಿದೆ ಇದು ಇಂಪಾರ್ಟೆಂಟು ಹೇಳಿದ್ದೀನಿ, ನೋಡ್ಕೊಳ್ಬೇಕು. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ ಟು ಮೆರಿಟ್ಸ್ ಆಫ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ಇದು ಇಂಪಾರ್ಟೆಂಟು. ರೈಟ್ ಎನಿ ಟು ಫೀಚರ್ಸ್ ಆಫ್ ಮೋಟಿವೇಶನು, ಇದು ಹೇಳಿದ್ದೀನಿ. ಗಿವ್ ದ ಮೀನಿಂಗ್ ಆಫ್ ಫಾರ್ಮಲ್ ಎಜುಕೇಷನ್, ಇದು ಕೂಡ ಹೇಳಿದ್ದೀನಿ, ನೋಡ್ಕೊಳ್ಬೇಕು. ಫಾರ್ಮಲ್ ಆರ್ಗನೈಸೇಷನ್, ಇದು ಕೂಡ ಹೇಳಿದ್ದೀನಿ. ಸ್ಟೇಟ್ ದ ಫಸ್ಟ್ 2 ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರೋಸೆಸ್. ಸೊ ಈ ಹಿಂದಿನ ಪೇಪರಲ್ಲಿ ಪ್ಲಾನಿಂಗ್ ಪ್ರಿಮೈಸಸ್ ಹೇಳಿದೆ. ಫಸ್ಟ್ 2 ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರೋಸೆಸ್ ಅಂತ ಕೇಳಿದರೆ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸು, ಡೆವಲಪಿಂಗ್ ಪ್ಲಾನಿಂಗ್ ಪ್ರಿಮೈಸಸ್. ನೆಕ್ಸ್ಟ್ ಒನ್ನು ನಿಮಗೆ ಕಂಟ್ರೋಲಿಂಗ್ ಚಾಪ್ಟರು, ಸ್ಮಾಲ್ ಚಾಪ್ಟರು, ಇಲ್ಲಿ ಕೆಲವೇ ಕ್ವಶನ್ಸ್ ಕವರ್ ಆಗುವಂಥದ್ದು. ಸೊ ಇದೊಂದು ಕ್ವಶನ್ ಬರಬಹುದು, ಡಿಫೈನ್ ಮೆನಜೀರಿಯಲ್ ಕಂಟ್ರೋಲ್ ಅಂತ. ಅಕಾರ್ಡಿಂಗ್ ಟು ಕೂನ್ಸ್ ಅಂಡ್ ಓಡೋನೆಲ್, ಮೆನಜೀರಿಯಲ್ ಕಂಟ್ರೋಲ್ ಇಂಪ್ಲೈಸ್ ದ ಮೆಜರ್ಮೆಂಟ್ ಆಫ್ ಅಕಂಪ್ಲಿಷ್ಮೆಂಟ್ ಎಗೇನ್ಸ್ಟ್ ದ ಸ್ಟ್ಯಾಂಡರ್ಡ್ ಅಂಡ್ ದ ಕರೆಕ್ಷನ್ ಆಫ್ ದ ಡಿವಿಯೇಷನ್ ಟು ಅಶ್ಯೂರ್ ಅಟೈನ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್ ಅಕಾರ್ಡಿಂಗ್ ಟು ಪ್ಲಾನ್ಸ್. ನೆಕ್ಸ್ಟು ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಚಾಪ್ಟರಲ್ಲಿ ಫೇಯಾಲ್ ಪ್ರಿನ್ಸಿಪಲ್ಸು 2 ಕೇಳಬಹುದು ಹೇಳಿದ್ದೆ, ಅಥವಾ ಟೇಲರ್ ಪ್ರಿನ್ಸಿಪಲ್ಸು 2 ಕೇಳಬಹುದು ಹೇಳಿದ್ದೆ. ಅದನ್ನು ಬಿಟ್ಟು ಈ ಚಾಪ್ಟರ್ಲಿ ಇನ್ನು 2 ಮಾರ್ಕ್ಸಿಗೆ ಏನು ಕೇಳಬಹುದು ಅಂತ ಹೇಳಿದ್ರೆ ಇದು ಒಂದೇ ಕ್ವಶನ್. ಸ್ಟೇಟ್ ಎನಿ ಟು ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಅಥವಾ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದಿಷ್ಟು ಪಾಯಿಂಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. 4 ಮಾರ್ಕ್ಸಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು, ಓಕೆನಾ. ಯೂನಿವರ್ಸಲ್ ಅಪ್ಲಿಕಬಿಲಿಟಿ, ಜನರಲ್ ಗೈಡ್ಲೈನ್ಸ್ 2 ಪಾಯಿಂಟ್ ಸಾಕು. ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್, ಫ್ಲೆಕ್ಸಿಬಲ್, ಬಿಹೇವಿಯರ್ ಇನ್ ನೇಚರ್, ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್, ಕಾಂಟಿಂಜೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 4 ಮಾರ್ಕ್ಸಿಗೆ ಟೇಲರ್ ಪ್ರಿನ್ಸಿಪಲ್ಸ್ ಬರುತ್ತೆ ಅಂತ ಓದ್ಕೊಂಡು ಹೋಗಿರ್ತೀರಿ, ಇಲ್ಲ ಫೇಯಾಲ್ ಪ್ರಿನ್ಸಿಪಲ್ಸ್ ಬರ್ಬೋದು ಅಂತ ಓದ್ಕೊಂಡಿರ್ತೀರಿ. ಅದು ಎರಡನ್ನ ಬಿಟ್ಟು ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ಫೀಚರ್ಸು, ನೇಚರು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸು ಕೇಳ್ಬೋದು. ಸೊ ಹಾಗಾಗಿ ಇದಿಷ್ಟು ಪಾಯಿಂಟು ಗೊತ್ತಿರಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಬರೆಯೋ ಅರ್ಜೆಂಟಲ್ಲಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರೆದ್ಬಿಡ್ತೀರಿ. ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟೇ ಬೇರೆ, ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟೇ ಬೇರೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. 2 ಫೀಚರ್ಸ್ನ ಕೇಳಿ 2 ಮಾರ್ಕ್ಸಿಗೆ ಕೇಳಿದ್ರೆ 2 ಬರೀರಿ, 4 ಮಾರ್ಕ್ಸಿಗೆ ಕೇಳಿದ್ರೆ 5 ಪಾಯಿಂಟ್ಸ್ನಾದರೂ ಬರೆದು ಎಕ್ಸ್ಪ್ಲೈನ್ ಮಾಡಿ.
ನೆಕ್ಸ್ಟ್ ಇಲ್ಲಿ ಪ್ರೊಸೀಜರ್ ಅಂತ ಬಂದಿದೆಯಲ್ಲ, ವಾಟ್ ಈಸ್ ಪ್ರೊಸೀಜರ್, ಇದೆಲ್ಲ ನಾನು ನಿಮಗೆ 4 ಮಾರ್ಕ್ಸಿಗೆ ಪ್ಲಾನಿಂಗ್ ಟೈಪ್ಸ್ ಕೊಟ್ಟಿದ್ದೀನಿ. ಆಬ್ಜೆಕ್ಟಿವ್ಸು, ಮೆಥಡ್ಸು, ಪ್ರೊಸೀಜರು, ಪಾಲಿಸೀಸು ಅದೆಲ್ಲವೂ ಕೂಡ ಆನ್ಸರ್ ಕೊಟ್ಟಿದ್ದೀನಿ. ಅವಾಗಲೇ ಹೇಳಿದ್ದೀನಿ ಈ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಟೈಪ್ಸ್ ಆಫ್ ಪ್ಲಾನ್ಸು. 2 ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಪಾಯಿಂಟನ್ನು ಕೇಳ್ಬೋದು ಅಂತ ಹೇಳಿದ್ದೆ. ಸೊ 4 ಮಾರ್ಕ್ಸಿನ ಕ್ವಶನ್ಸಲ್ಲಿ ನಿಮಗೆ ಅದು ಸಿಗುತ್ತೆ. ಓಕೆ, ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಆ್ಯಂಡ್ ಆನ್ಸರ್ಸು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.